ನಿನ್ನ ಗುಡಾರದಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಅದನ್ನ ತುಂಬಾ ಕಟ್ಟುನಿಟ್ಟಾಗಿ ನಿರ್ವಹಿಸು. ಬಿಡದೇ ಇರಬೇಡ. ತಪ್ಪು ತಿದ್ದುಕೊಳ್ಳುತ್ತೆ ಅಂತ ನಂಬೇಡ. ಆದ್ರೆ ನಿನ್ನ ಮನೆಗೆ ನನಗೆ ಬಾಂಬ್ ಹಾಕಿದ್ರೆ ನೀನು ಶಾಂತವಾಗಿರ್ತೀಯಾ? ನೀನ್ ಹಿಡಿದು ಮಣ್ಣನ್ ತಲೆಗೊತ್ತು ಅದನ್ನ ಹೊಡೆದು ಅದನ್ನ ಕೊಂದ ಮೇಲೆ ಬಿಡ್ತೀಯಲ್ಲ, ಅದಕ್ಕಿಂತಲೂ ಕೆಟ್ಟದು ಏನ್ರೆ? ಮನೇಲಿ ತಪ್ಪಿದ್ರೆ ನಿನ್ಗೆ ನಿದ್ರೆ ಬಾರದು. ಮನೆಗೆ ತಪ್ಪು ಬಾರ್ದಂತೆ ನೋಡ್ಕೋಬೇಕು, ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ಮನೆಯಲ್ಲಿರುವ ತಪ್ಪನ್ನು ದೂರ ಮಾಡು ಎಂದು ಬೇಡ್ಕೊಳ್ಳಬೇಕು. ಆ ತಪ್ಪಿಗೆ ಬೆಣ್ಣೆ ಹಚ್ಚುವ ಭಕ್ತಿ ನಮಗೆ ಬೇಕಾಗಿಲ್ಲ. ಯಾರು ಹೊಗಳಬೇಕೆಂದು ನಾವು ಯಾವಾಗ್ಲೂ ಬಯಸಲಿಲ್ಲ. ಕೆಲವೊಮ್ಮೆ ಮಣ್ಣಿನ ಕುಂಡೆಗೆ ಬಂಗಾರದ ಲೇಪನ ಹಾಕ್ತಾರಲ್ವಾ, ಅದರದ್ದು ಕೆಳಗೆ ಬಿದ್ದರೆ ಏನಾಗ್ತದೆ? ಅದಕ್ಕಾಗಿ ಭಕ್ತಿ ಎಂದ್ರೆ ಇದ್ರೆ ನಿಜವಾದ ಭಕ್ತಿ ಇರೋದು. ಅದನ್ನು ನಕಲಿ ಭಕ್ತಿ ಎಂದು ಕರೆಯುತ್ತಾರೆ. ಅದನ್ನು ಕೋಳಿ ಭಕ್ತ, ಉಡುತ ಭಕ್ತ ಅಂತ ಹೆಸರಿಡ್ತಾರಲ್ವಾ. ಇಂತಹ ಭಕ್ತಿಯು ನಮಗೆ ಬೇಡ. ಭಕ್ತಿ ಎಂದರೆ ದೇವರ ಮಾತನ್ನು ಕೇಳುವುದೇ ಭಕ್ತಿ, ದೇವರನ್ನು ಸ್ತುತಿಸುವುದು. ಹಾಲೆಲೂಯಾ. ಅಯ್ಯೋ ಇಸ್ರಾಯೇಲ್ ನನ್ನ ಮಾತು ಕೇಳಿದ್ರೆ ಎಷ್ಟು ಒಳ್ಳೆಯದಾಗುತ್ತಿತ್ತು ಎಂದು ಕೀರ್ತನೆ 80ರಲ್ಲಿ ಹೇಳಲಾಗಿದೆ. ನೋಡಿ, ಇಸ್ರಾಯೇಲ್ ನನ್ನ ಮಾತು ಕೇಳಿದ್ರೆ ಎಷ್ಟು ಒಳ್ಳೆಯದಾಗುತ್ತಿತ್ತು ಎಂದು 81ನೇ ಕೀರ್ತನೆಯ 13ನೇ ವಚನದಲ್ಲಿ ಹೇಳಲಾಗಿದೆ. ಅಯ್ಯೋ, ನನ್ನ ಜನರು ನನ್ನ ಮಾತು ಕೇಳಿ ಇಸ್ರಾಯೇಲ್ ನನ್ನ ಮಾರ್ಗಗಳನ್ನು ಅನುಸರಿಸಿದ್ದರೆ ಎಷ್ಟು ಒಳ್ಳೆಯದಾಗುತ್ತಿತ್ತು. ನಾನು 13 ಓದ್ತಿದ್ದೇನೆ. ಆಗ ನಾನು ತಕ್ಷಣವೇ ಅವರ ಶತ್ರುಗಳನ್ನು ಕುಗ್ಗಿಸ್ತಿದ್ದೆನೋ, ಅವರ ವಿರೋಧಿಗಳನ್ನು ಹೊಡಿತಿದ್ದೆನೋ.